ಹಾಯ್, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ರೆ ವಿಡಿಯೋಸ್ನ ಹೆಲ್ಪ್ ಆಗುತ್ತೆ. ಬನ್ನಿ, ನಾನು ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ನಿಮಗೆಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇನ್ನೊಂದು ಏನಪ್ಪ ಹೇಳೋದು ಅಂದರೆ, ನಮ್ಮ ಕ್ಯಾಲೆಂಡರ್ ಹೊಸ ವರ್ಷವೂ ಗುರುವಾರನೇ ಬಂದಿತ್ತು. ಹಾಗಾಗಿ ಈ ವರ್ಷ ಮೊದಲನೇ ಹಬ್ಬ, ನಮ್ಮ ರೈತರಿಗೆ ಮೊದಲನೇ ಹಬ್ಬ, ಅದು ಕೂಡ ಗುರುವಾರನೇ ಬಂದಿರೋದ್ರಿಂದ, ಮಕರ ಸಂಕ್ರಾಂತಿ ಕೂಡ ಗುರುವಾರ ಬಂದಿರೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಇವಾಗ ಎಲ್ಲ ರಾಯರಿಗೆ ಪೂಜೆ ಎಲ್ಲ ಮಾಡಿ ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರಾ, ನಿಮ್ಮ ರೆಸಲ್ಯೂಷನ್ಸ್ ಏನೇನಿದೆ ಅದೆಲ್ಲ ಈಡೇರಲಿ ಅಂತ ಹೇಳ್ತಾ, ರಾಯರ ಹತ್ರ ಬೇಡ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವಾಗ ರ್ಯಾಂಡಮ್ ಆಗಿ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಇದು ನಾನು ಲಾಸ್ಟ್ ಟೈಮು ಹೇಳಿದ್ನಲ್ಲ, 16ನೇ ತಾರೀಕು ಅಥವಾ 26ನೇ ತಾರೀಕು ಕೀ ಹ್ಯಾಂಡ್ ಓವರ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹಾಗಾಗಿ 26ನೇ ತಾರೀಕು ಕನ್ಫರ್ಮ್ ಆಗಿದೆ ಕೀ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಸುಮ್ಮನೆ ರ್ಯಾಂಡಮಾಗಿ ಒಂದು ಶೇರ್ ಮಾಡೋಣ ವೀಡಿಯೋಸ್ನ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ, ಮೇಡಮ್ ಡಾಕ್ಯುಮೆಂಟ್ಸ್ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವಿಡಿಯೋದಲ್ಲೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಎಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು ಮೇಡಮ್, ಸೈಬರ್ ಸೆಂಟರ್ಗಳಲ್ಲಿ ಗೊತ್ತಿಲ್ಲ ಅಂತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ನಾನೇ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕಲ್ಲಿ ನೀವೇ ಹೋಗಿ ಅಪ್ಲೈ ಮಾಡ್ಬೋದು. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ, ನೀವು ಒಂದಲ್ಲ ಎರಡಲ್ಲ ಸುಮಾರು ಸೈಬರ್ ಸೆಂಟರ್ಗಳಿದೆ. ಆ ಆ್ಯಪ್ನ ತೋರಿಸಿದ್ರೆ, ನಿಮಗೆ ವೆಬ್ಸೈಟ್ ಲಿಂಕ್ನ ಕೊಟ್ಟರೆ ಅವರೇ ಅಪ್ಲೋಡ್ ಮಾಡಿಕೊಡ್ತಾರೆ. ಈಸಿ ಅಪ್ಲೋಡ್ ಮಾಡೋದು, ಯಾಕಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿರೋದ್ರಿಂದ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಲಿಕ್ಕೆ ನನಗೆ ಆಗ್ತಾಯಿಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ಸರ್ವರ್ ಕೂಡ ಡೌನ್ ಇರುತ್ತೆ. ಹಾಗಾಗಿ ಸರ್ವರ್ ಡೌನ್ ಇದ್ದಾಗ ತಗೊಳ್ಳಲ್ಲ. ಸ್ವಲ್ಪ ಟ್ರೈ ಮಾಡಬೇಕು. ಒಂದು ಸಲ ಟ್ರೈ ಮಾಡಿಬಿಟ್ಟು ಮೇಡಮ್ ತಗೊಂತಾನೆ ಇಲ್ಲ ಮೇಡಮ್ ಅಂತ ಮೆಸೇಜ್ ಮಾಡ್ತೀರಾ. ಇನ್ನೊಂದು ಏನಪ್ಪ ಅಂದರೆ, ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಹೇಳಿದ್ದಾಗೆ, ನಿಮಗೆ BPL ಕಾರ್ಡ್ ಅಂದರೆ, BPL ಕಾರ್ಡ್ ಆಲ್ಮೋಸ್ಟ್ ಎಲ್ರಿಗೂ ಇರಲೇಬೇಕು. ನನಗೆ ಸಿಂಗಲ್ ಬೆಡ್ರೂಮ್ಗೆ ಅಪ್ಲೈ ಮಾಡ್ತೀನಿ ಅಂದರೆ BPL ಕಾರ್ಡ್ ಇರಬೇಕು. ಏನಕ್ಕಪ್ಪ ಅಂದರೆ, ನಿಮಗೆ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ BPL ಕಾರ್ಡ್ಗೆ ಇರೋರು ಸಬ್ಸಿಡಿ ಅಮೌಂಟ್ಗೋಸ್ಕರ ನೀವು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. BPL ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನಾವು 5 ವರ್ಷ ಬೆಂಗಳೂರಲ್ಲೇ ವಾಸಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಿಮಗೆ ವಾಸ ದೃಢೀಕರಣ ಪತ್ರ ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಇಷ್ಟನ್ನು ಇಟ್ಕೊಂಡು ನೀವು, ಬ್ಯಾಂಕ್ ಅಕೌಂಟ್ ಇರಬೇಕು, ಇಷ್ಟನ್ನು ಇಟ್ಕೊಂಡು ನೀವು ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಿ ಆದಮೇಲೆ ನಿಮಗೆ ನಿಮ್ಮ ಆಧಾರ್ ಕಾರ್ಡೇ ಹಾಕಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ OTP ಬರುತ್ತೆ. ಸೊ ನೀವು ಅಪ್ಲೈ ಮಾಡಿ ಒಂದು 2 ಮಂತ್ಸ್, 1.5 or 2 ಮಂತ್ಸಲ್ಲಿ ನಿಮಗೆ ರಿಪ್ಲೈ ಮಾಡ್ತಾರೆ, ಮೆಸೇಜ್ ಬರುತ್ತೆ. ನಿಮಗೆ ಅಲರ್ಟ್ ಆಗಿದೆ, ಅಂದರೆ ಜಾಗ ಅಲರ್ಟ್ ಆಗಿದೆ, 1 BHK ಅಲರ್ಟ್ ಆಗಿದೆ ಅಂತ ನಿಮಗೆ ಮೆಸೇಜ್ ಬರುತ್ತೆ. ನೀವು ಮೆಸೇಜ್ ಬಂದಾಗ ನೀವು ಡೈರೆಕ್ಟಾಗಿ ಕಾವೇರಿ ಭವನ್ 9th ಫ್ಲೋರಿಗೆ ಹೋಗಿ ವಿಚಾರಿಸಿದ್ರೆ, ಆ ಮೆಸೇಜ್ನ ತೋರಿಸಿದ್ರೆ ನಿಮಗೆ ಅಲ್ಲಿ ಅಕೌಂಟ್ ನಂಬರ್ನ ಕೊಡ್ತಾರೆ. ಅಕೌಂಟ್ ನಂಬರು ಕೂಡ ನಿಮಗೆ ಬಂದಿರುತ್ತೆ. ನಿಮಗೆ ಮೆಸೇಜ್ ಬರುತ್ತಲ್ಲ, ಆವಾಗಲೇ ನಿಮಗೆ ಅಕೌಂಟ್ ನಂಬರ್ ಕೂಡ ಬಂದಿರುತ್ತೆ. ಆ ಅಕೌಂಟ್ ನಂಬರ್ಗೆ ಹೋಗಿ ನೀವು ಡೆಪಾಸಿಟ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಹಣನ ಕೊಡೋ ಹಾಗಿಲ್ಲ. ಅಂದರೆ ನೀವು ಯಾರ್ಯೋ ಮಾಡಿಕೊಡ್ತಾರೆ, ಅವ್ರು ಮಾಡಿಕೊಡ್ತಾರೆ, ಇವ್ರು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಧ್ಯವರ್ತಿಗಳಿಗೆ ಹಣ ಕೊಡೋಕೆ ಹೋಗಬೇಡಿ. ಇದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕಂದರೆ OTP ನಿಮ್ಮ ನಂಬರ್ಗೆ ಬರೋದ್ರಿಂದ ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ, ನಮ್ಮ ಕನ್ನಡಿಗರು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಅಯ್ಯೋ ಸಿಗಲ್ಲ ಅನ್ನೋ ಬೇಜವಾಬ್ದಾರಿನೋ, ಅಯ್ಯೋ ಯಾಕೆ ಬಿಡೋ, ಸುಮ್ಮನೆ ರಿಸ್ಕ್ ಯಾಕೇನೋ, ನೆಗ್ಲಿಜೆನ್ಸಿನೋ ಏನಂತ ಗೊತ್ತಿಲ್ಲ. ನಮ್ಮ ಕನ್ನಡದವರು ಒಬ್ಬರು ಹೋಗಿ ವಿಸಿಟು ಮಾಡಲ್ಲ, ಅದು ಲೇಔಟ್ ಹೆಂಗಿದೆ ಅಂತಲೂ ನೋಡಲ್ಲ. ಎಲ್ಲೋ ಕೂತ್ಕೊಂಡು ಫೇಕು, ಸುಳ್ಳು ಇದೆಲ್ಲ ಅಂತ ಸುಮ್ಮನೆ ಮೆಸೇಜ್ ಮಾಡ್ತೀರಾ. ದಯವಿಟ್ಟು ಎಲ್ಲ ಅಂದರೆ ತಮಿಳವರು, ತೆಲುಗವರು, ಅಂದರೆ ಮುಸ್ಲಿಂ ಬಾಂಧವರು, ಅಂದರೆ ನಾನು ಇದು ಜಾತಿ ಇದನ್ನು ಹೇಳ್ತಾ ಇಲ್ಲ,
ಅವರು ಹೋಗಿ ಎನ್ಕ್ವೈರಿ ಮಾಡಿ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ. ನಿಜವಾಗ್ಲೂ ಹೋಗಿ ಎನ್ಕ್ವೈರಿ ಮಾಡಿ ಅವರೇ ನಿಂತು ಓಡಾಡಿ, ನಾನು ಹೋಗಿರೋ ಲೇಔಟ್ಗಳೆಲ್ಲ ಸುಮಾರು ಜನ ನಾನು ವಿಚಾರಿಸಿರೋ ಪ್ರಕಾರ ಅವರೇ ಹೋಗಿ ನಿಂತ್ಕೊಂಡು ಓಡಾಡಿ ಕೆಲಸನ ಮಾಡಿಸ್ಕೊತಾರೆ. ನಮ್ಮ ಕನ್ನಡದವ್ರಿಗೆ ಏನಂತ ಗೊತ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ ನಾವು. ನೀವು ಒಂದು ಸಲ ಹೋಗಿ ಫ್ಯಾಮಿಲಿನ ಕರ್ಕೊಂಡೋಗಿ, ಸಂಡೇ ಸ್ಯಾಟರ್ಡೇ ಫ್ರೀ ಇರ್ತೀರಲ್ವ, ಆವಾಗ 1 hour ಫ್ರೀ ಮಾಡಿಕೊಂಡು ನೀವು ಫ್ಯಾಮಿಲಿನ ಕರ್ಕೊಂಡೋಗಿ ಈ ಥರ ಇದೆ ಲೇಔಟು, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತು ಇಷ್ಟು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, ಮತ್ತು ಇಷ್ಟು EMI ಬರುತ್ತೆ. EMI ಆಲ್ಮೋಸ್ಟ್ ನಿಮಗೆ 8.5 ಇಂದ 9,000 ಒಳಗಡೆ ಬರುತ್ತೆ. ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನೆಂದರೆ EMIಗೆ ಹೋಗಲೇಬೇಡಿ, EMI ಆಪ್ಷನ್ನೇ ಬೇಡ ನಿಮಗೆ. ಎಲ್ಲಾದರೂ ಸೇವಿಂಗ್ಸು ಅಮೌಂಟು ಇಲ್ಲ ಚೀಟಿ ಈ ಥರ ಸೇವಿಂಗ್ಸ್ ಅಮೌಂಟ್ ಏನಾದರೂ ಇಟ್ಟಿದ್ರೆ ಮತ್ತು ಸಾಲ ಮಾಡಿ ಆದರೂ ಪರವಾಗಿಲ್ಲ. EMIಗೆ ಹೋದರೆ ಏನಾಗ್ಬಿಡುತ್ತೆ ಅಂದರೆ ವೆರಿ ಲಾಂಗ್ EMI ಆಗಿಬಿಡುತ್ತೆ, ತುಂಬ ದೊಡ್ಡದಾಗಿ ಅದು ಬಡ್ಡಿನೇ ಅರ್ಧ ಹೋಗುತ್ತೆ, ಮತ್ತು ನಮಗೆ ಲೋನ್ ತೀರೋಷ್ಟೊತ್ತಿಗೆ ಸಾಕಾಗಿ ಹೋಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾರೋ, ನಾನಂತೂ ಪ್ರಿಫರ್ ಮಾಡೋದೇ ಇಲ್ಲ EMIಗೆ. ಅಲ್ಲಿ ಬೆಸ್ಟ್ ಅಂದರೆ ನಿಮಗೆ ಫುಲ್ ಕ್ಯಾಶಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಬಿಡೋದು ಬೆಸ್ಟು. ಫುಲ್ ಕ್ಯಾಶಲ್ಲೂ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ನಿಮಗೆ ಇಲ್ಲ ನಮ್ಗೆ EMI ಅಷ್ಟೊಂದು ಕಟ್ಟೋಕ್ಕಾಗಲ್ಲ ಮೇಡಮ್, ಸಾಲ ಎಲ್ಲ ಸಿಗೋಲ್ಲ, ಸೇವಿಂಗ್ಸ್ ಇಲ್ಲ ಅಂತ ಹೇಳೋರು ನೀವು ಆರಾಮಾಗಿ EMI ಹಾಕಿಸ್ಕೋಬೋದು. EMI ಲಾಂಗ್ ಟರ್ಮ್ ಆಗುತ್ತೆ ಅಂತ ಅಷ್ಟೇ. ನಿಮಗೆ 8.5 ಇಂದ 9,000 ಒಳಗಡೆ ಬರುತ್ತೆ. ಅಂದರೆ ನಾನು ಆಲ್ಮೋಸ್ಟ್ ಇದರಲ್ಲಿ ದೊಡ್ಡಬೆಳವಂಗಲದಲ್ಲಿ ಎಲ್ಲ ಮನೆಗಳಿಗೆ ಬಂದಿದ್ದಾರಲ್ಲ, ಅವ್ರನ್ನ ನಾನು ಎನ್ಕ್ವೈರಿ ಮಾಡಿದಾಗ ಇಷ್ಟು ಬರ್ತಾಯಿದೆ ಮೇಡಮ್ EMI ಅಂತ ಹೇಳಿದರು. ಯಾಕಂದರೆ ಅವರಿಗೆ ಅವಾಗ 50,000 ಡೌನ್ ಪೇಮೆಂಟ್ ಇತ್ತು. ನೀವು ಡೌನ್ ಪೇಮೆಂಟ್ನಾಗ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ 50,000 ಇವಾಗ ಡೌನ್ ಪೇಮೆಂಟ್ ಮಾಡಿದ್ರೆ ಸ್ವಲ್ಪ EMI ಜಾಸ್ತಿ ಬರುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ EMI ಸ್ವಲ್ಪ ಕಡಿಮೆ ಬರುತ್ತೆ. ಇನ್ನು 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು EMI ಇನ್ನೂ ಸ್ವಲ್ಪ ಕಡಿಮೆ ಬರುತ್ತೆ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದರೆ, ಬೆಂಗಳೂರಲ್ಲಿ ನಾವು ಸೈಟು 2030 ಅಂದರೆ 600 ಸ್ಕ್ವೇರ್ ಫೀಟ್ ಜಾಗ ತಗೊಂಡು ನಾವು ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ 50 ರಿಂದ 60 ಲಕ್ಷ. ಅಂದರೆ ಸಿಂಪಲಾಗಿ ಕಟ್ಕೊತೀವಿ, ಸಿಂಗಲ್ ಫ್ಲೋರು, ಜಾಸ್ತಿ ಆಡಂಬರ ಎಲ್ಲ ಕಟ್ಕೊಳ್ಳಲ್ಲ ಅಂತ ಇದ್ರೂ ನಿಮಗೆ ಅಷ್ಟು ಬರುತ್ತೆ, 50 ರಿಂದ 60 ಲಕ್ಷ ಬರುತ್ತೆ. ಬೆಸ್ಟು ನೀವು 10 ಲಕ್ಷಕ್ಕೆ ನಿಮಗೆ ಮನೆಯೇ ಕಟ್ಕೊಡ್ತಿದ್ದಾರೆ ಅಂದರೆ ಯಾಕೆ ತೊಗೋಬಾರ್ದು ಅಲ್ವಾ? ಇದು ವರ್ತ್ ಅಂತಲೇ ಹೇಳ್ತೀನಿ ನಾನು. ನಾವಿನ್ನು ನೋಡ್ತಾ ಇರ್ತೀವಿ ಪ್ರೈವೇಟ್ ಅಪಾರ್ಟ್ಮೆಂಟ್ಗಳು, ಪ್ರೆಸ್ಟೇಜ್ ಅಥವಾ ಈ ಥರ ಎಲ್ಲ ಅಪಾರ್ಟ್ಮೆಂಟ್ಗಳು. ಇಲ್ಲಿ ನಮಗೆ 2 BHK 3 BHK ಎಲ್ಲ 2 BHK ನಮಗೆ 1.5 ಕೋಟಿ 2 ಕೋಟಿ ಹತ್ತತ್ರ ಬರುತ್ತೆ. ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. 10 ಲಕ್ಷದಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ ಸಿಕ್ಬಿಡುತ್ತೆ. ಪಾರ್ಕಿಂಗು ಅಷ್ಟೇ ಎಲ್ಲ ಫೆಸಿಲಿಟೀಸು ಇದೆ. ಅಂಗಡಿಗಳು, ವಾಣಿಜ್ಯ ಮಳಿಗೆಗಳು ಮಾಡಿದ್ದಾರೆ. ಮತ್ತು ನೋಡ್ತಾ ಇರ್ಬೋದು ಪಾರ್ಕಿಂಗ್ ಜಾಗ ಇದೆಲ್ಲ ಕನ್ವೀನಿಯೆಂಟ್ ಆಗಿರೋದ್ರಿಂದ ಗೇಟೆಡ್ ಕಮ್ಯುನಿಟಿ, ಸೆಕ್ಯೂರಿಟಿ ಕೂಡ ಇರ್ತಾರೆ. ಗೇಟೆಡ್ ಕಮ್ಯುನಿಟಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ಜಾಗ. ಇಲ್ಲೆಲ್ಲ ಗಾಡಿಗಳನ್ನ ನಿಲ್ಲಿಸ್ಕೋಬೋದು, ಕಾರ್ಗಳು, ಗಾಡಿಗಳು ಎಲ್ಲನೂ ನಿಲ್ಲಿಸ್ಕೋಬೋದು. ಇವಾಗ ನಾವುಗಳಿರೋ ಜಾಗಗಳಲ್ಲೇ ನಮಗೆ ಒಂದು ಟೂ ವೀಲರ್ ನಿಲ್ಲಿಸಿದ್ರೆ ಇನ್ನೊಂದು 2 ವೀಲರ್ ನಿಲ್ಸೋಕ್ಕೆ ಜಾಗ ಇರಲ್ಲ. ಮನೇಲಿ ಒಂದು ಕಾರ್ ಇದ್ದರೆ ಇನ್ನೊಂದು ಕಾರ್ ತೊಗೊಳಕ್ಕೆ ಭಯ, ಎಲ್ಲಿ ನಿಲ್ಸೋಕ್ಕೆ ಜಾಗ ಇರಲ್ಲ ಅಂತ. ನೋಡಿ ಎಷ್ಟು ದೊಡ್ಡದಾಗಿದೆ ಜಾಗ. ತುಂಬ ನಿಮಗೆ ಜಾಗನ ಇದಕ್ಕೆ ಪಾರ್ಕಿಂಗಿಗೆ ಅಂತ ತುಂಬ ಜಾಗನ ಬಿಟ್ಟಿದ್ದಾರೆ. ಎಲ್ಲ ಅಪಾರ್ಟ್ಮೆಂಟಲ್ಲೂ ಅಷ್ಟೇ, ನಾನು ನೋಡಿರೋ ಮಟ್ಟಿಗೆ ಎಲ್ಲ ಅಪಾರ್ಟ್ಮೆಂಟಲ್ಲೂ ಪಾರ್ಕಿಂಗ್ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂದರೆ 14 ಫ್ಲೋರ್ಗೆ ಒಂದು ಪ್ರಾಬ್ಲಮ್ ಅಂದರೆ ನಿಮಗೆ ಬಟ್ಟೆ ಒಣಗಾಕ್ಲಿಕ್ಕೆ ನಿಮಗೆ ಸೈಡ್ ಬಾಲ್ಕನಿ ಬಿಟ್ಟಿದ್ದಾರೆ. ಅಲ್ಲಿ ನೀವು ಹ್ಯಾಂಗರ್ಗಳನ್ನ ಹಾಕಿಸ್ಕೋಬೋದು. ಮತ್ತು ಚಪ್ಪಲಿ ಸ್ಟ್ಯಾಂಡ್ ಇಡಲಿಕ್ಕೂ ಅಲ್ಲಿ ಸೈಡಲ್ಲಿ ಜಾಗ ಬಿಟ್ಟಿರ್ತಾರೆ, ಅಲ್ಲೂ ಕೂಡ ನೀವು ಬಟ್ಟೆಗಳ್ನ ಇಟ್ಕೊಳ್ಳೋಕ್ಕೆ ಆ ಥರ ಜಾಗ ಸಾಕಾಗುತ್ತೆ. ಬಟ್ ನಾನು ಹೋದಾಗ ಒಬ್ಬರು ಮಾಡಿಸ್ತಾ ಇದ್ರು, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು ನಂದು. ಹಾಗಾಗಿ ನನಗೆ ಆ ಥರ ಏನಾದರೂ ನಿಮಗೆ ರೆಫರ್ ಮಾಡಬೇಕು ಅನಿಸಿದ್ರೆ ಖಂಡಿತ ರೆಫರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹ್ಯಾಂಗಿಂಗ್ದು ಮಾಡಿದರು. ಅಂದರೆ ದೊಡ್ಡಬೆಳವಂಗಲದಲ್ಲಿ ಹೋಗಿದ್ವಲ್ಲ ನಾವು, ಅವರು ಮಾಡಿಸ್ತಾಯಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಅಂದರೆ ಇರೋಷ್ಟು ಜಾಗದಲ್ಲೇ ಹ್ಯಾಂಗರ್ ಥರ ಮಾಡಿಬಿಟ್ಟು ಅದನ್ನು ಬಟ್ಟೆನ ಒಣಗಾಕೋ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದನ್ನು ವಿಡಿಯೋ ಕ್ಲಿಪ್ಪಿಂಗು
ಅದೇ ಮಾಡೋಕ್ಕೆ ಹೋಗಿದಾಗ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಹಂಗಾಗಿ ಮಾಡ್ಕೊಳ್ಳಿಲ್ಲ ನಾನು. ಇವಾಗ ಮಾಡಿದ್ದೂ ಡಿಲೀಟ್ ಆಗಿಬಿಟ್ಟಿದೆ ಅನಿಸುತ್ತೆ, ಏನೋ ಗೊತ್ತಿಲ್ಲ, ಹುಡುಕ್ದೆ ನಾನು ಸಿಗಲಿಲ್ಲ. ಹಾಗಾಗಿ ಸೊ ಈ ಥರ ಇರುತ್ತೆ. ನಾನು ಅದು ನಂಬರ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಖಂಡಿತ ಪ್ರೊವೈಡ್ ಮಾಡ್ತೀನಿ ನಂಬರ್ನ. ತುಂಬ ಚೆನ್ನಾಗಿದೆ ಎಲ್ಲ ಲೇಔಟ್ಗಳೂ ಅಷ್ಟೇ. ಮತ್ತು ನೀವು ಯಾವ ಕಡೆ ತಗೊಂಡಿದ್ದೀರಾ, ನಿಮಗೆ ಏನೇನು ಡೀಟೇಲ್ಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಅಲ್ವಾ. ಪ್ಲೀಸ್ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರಷ್ಟು ವೀಡಿಯೋಸ್ನ ಮಾಡಿದ್ದೀನಿ, ಆದರೂ 26ನೇ ತಾರೀಕು ಕೀ ಹ್ಯಾಂಡ್ ಓವರ್ ಮಾಡೋದು ಮತ್ತು ಸಾಲ ಮೇಳ ಎರಡೂ ಮಾಡ್ತಾರೆ ಅಲ್ಲಿ. ನಾನು ಆವಾಗ ಅದು ಟೈಮಿಂಗ್ಸ್ ಹೇಳಿಲ್ಲ ಇನ್ನೂ ನಮಗೆ. ಟೈಮಿಂಗ್ಸ್ ಹೇಳಿದಾಗ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ನೀವು ಏನಾದರೂ ಬರೋರಿದ್ದರೆ ಬರ್ಬೋದು ಆರಾಮಾಗಿ. ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಇದು ಪಬ್ಲಿಕ್ ಫಂಕ್ಷನ್ ಅಲ್ವಾ, ಹಾಗಾಗಿ ಬರ್ಬೋದು. ನಾನು ನಿಮ್ಗೇನಾದರೂ ಟೈಮಿಂಗ್ಸ್ ಏನಾದರೂ ಅಟ್ಲೀಸ್ಟ್ ಗೊತ್ತಾದರೆ, ಮಾರ್ನಿಂಗ್ ಏನಾದರೂ ಗೊತ್ತಾದರೆ ಇನ್ಸ್ಟಾದಲ್ಲಿ ಮೆನ್ಷನ್ ಮಾಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಒಂದು ಸಲ ಹೋಗಿ ವಿಸಿಟ್ ಮಾಡಿ, ಫ್ಯಾಮಿಲಿನ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಜನವರಿ 26 ರಜಾ ಇರೋದ್ರಿಂದ, ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಫ್ರೀಯಾಗಿ ಇರ್ತೀರ. ಹಾಗಾಗಿ ಹೇಳಿದೆ ನಾನು, ಯಾರಾದರೂ ಬರೋದಿದ್ದರೆ ಆರಾಮಾಗಿ ಬರ್ಬೋದು. ಟೈಮಿಂಗ್ಸ್ ಅದೇ ಮೆನ್ಷನ್ ಮಾಡಿಲ್ಲ, ಇನ್ನೂ ಹೇಳಿಲ್ಲ. ನಾನು ಟೈಮಿಂಗ್ಸ್ ಹೇಳಿದಾಗ ನಿಮಗೆ ಹೇಳ್ತೀನಿ. ಮತ್ತು ಯಾವ ಕಡೆ ನೀವು ಬುಕ್ಕಿಂಗ್ ಮಾಡಿದ್ದೀರಾ ಮತ್ತು ನಿಮಗೆ ಯಾವ ಕಡೆ ಬೇಕು ಅಂತ ಹೇಳಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟು ನಾನು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರು ನಾರ್ತ್ ಆಲ್ಮೋಸ್ಟ್ ನಾನೆಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸೌತು ಕೂಡ ನನಗೆ ಈಸ್ಟಲ್ಲಿ ಅಷ್ಟೊಂದು ಅಂದರೆ ಲೊಕೇಶನ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ. ಮತ್ತು ಲೊಕೇಶನ್ ಹೋದ್ರೂ ಅಲ್ಲಿ ಲೊಕೇಶನ್ಗಳು ಒಂದೊಂದು ಸಲ ಸಿಗೋಲ್ಲ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ನಾನು ಎಷ್ಟೊಂದು ಸಲ ನಾನು ಈಸ್ಟಿಗೆ ಹೋಗಿ ಅದು ಏನೋ ಸರಿನೇ ಹೋಗಿಲ್ಲ, ಮತ್ತೆ ವಾಪಸ್ ಬಂದಿದ್ದೀನಿ. ಯಾಕಂದರೆ ನಮಗೆ ನಾರ್ತಿಂದ ಈಸ್ಟಿಗೆ ಹೋಗಬೇಕು ಅಂದರೆ ತುಂಬಾ ದಿನಗಟ್ಟಲೆ ಹಿಡಿಯುತ್ತೆ. ಹಾಗಾಗಿ ದಿನಗಟ್ಟಲೆ ಹೋದ್ರೂ ಕೂಡ ನಮಗೆ ಅಲ್ಲೇನು ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಲ್ವಾ. ಹೋಗಿ ನಾನು 2 ದಿನ ಹಂಗೆ ಹೋಗಿ ವಾಪಸ್ ಬಂದಿದ್ದೀನಿ. ಅಂದರೆ ಒಂದು ಕಡೆ ಮಾತ್ರ ವೀಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ, ಅವನು ಯಾರೋ ಹಿಂದಿಯವನಿದ್ದ, ಹಾಗಾಗಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಏನೋ ರಿಸ್ಟ್ರಿಕ್ಷನ್ ಹಂಗೆ ಹಿಂಗೆ ಅಂತ ಹೇಳ್ದ. ಬಟ್ ಇನ್ನೊಂದು ಸಲ ಹೋದಾಗ ಲೊಕೇಶನ್ನು ಫುಲ್ ಕನ್ಫ್ಯೂಸ್ ಆಗಿ ಮತ್ತೆ ವಾಪಸ್ ಬಂದೆ ನಾನು. ಹಾಗಾಗಿ ನಿಮಗೆ ಯಾರಿಗಾದರೂ ಅಕಸ್ಮಾತ್ ಲೊಕೇಶನ್ ಗೊತ್ತಿದ್ರೆ, ಪರ್ಫೆಕ್ಟ್ ಲೊಕೇಶನ್ ಗೊತ್ತಿದ್ರೆ ನಂಗೆ ಪ್ಲೀಸ್ ಸೆಂಡ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಅಷ್ಟೇ ವಿಷಯ, ಇನ್ನೇನಿಲ್ಲ. ಎಲ್ರಿಗೂ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಮತ್ತು ನಿಮಗೆ ಆ ರಾಯರು ಈ ವರ್ಷ ಏನೇನು ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ದೀರಾ ನಿಮಗೆ ಅದೆಲ್ಲ ನೆರವೇರಲಿ ಅಂತ ಆ ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.